ಗುಣಸ್ಥಾನಗಳು ಭಾಗ 15. ಗುಣಸ್ಥಾನಗಳು ಭಾಗ 15. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಇಲ್ಲಿ ಒಂದು ಸೂಚನೆಯನ್ನು ನೆನಪಿಟ್ಟುಕೊಳ್ರಿ. ಈ ಭಾಗ ಮತ್ತು ಮುಂದಿನ ಒಂದು ಭಾಗದಲ್ಲಿ ನಿಮಗೆ ಪ್ರಶ್ನೆಯ ಸಂಖ್ಯೆಯನ್ನು ಹಾಕುವುದಿಲ್ಲ. ಯಾಕೆಂದರೆ ಮಧ್ಯದಲ್ಲಿ ನಾನು ಅದು ಸೇರಿಸಿರುವ ಪ್ರಕರಣ ಇರೋದರಿಂದ ಅದು ಸ್ವಲ್ಪ ತೊಂದರೆ ಆಗಿದೆ. ಆ ಮುಂದೆ ನಿಮಗೆ ಪ್ರಶ್ನೆಗಳು ಹಾಗೆಯೇ ನಿರಂತರವಾಗಿ ನಡೀತವೆ. ಈಗ ನೀವು ಅದರಿಂದ ನಿಮಗೆ ಯಾವ ತೊಂದರೆಯೂ ಇಲ್ಲ. ಯಾಕೆಂದರೆ ನಿಮಗೆ ಪ್ರಶ್ನೆ ಮತ್ತು ಉತ್ತರ ಗೊತ್ತಾದರೆ ಸಾಕು. ಮತ್ತು ನಿಮ್ಮ ಪುಸ್ತಕದಲ್ಲಿ ನೀವು ಅದನ್ನು ಸಂಖ್ಯೆಗಳನ್ನ ಹಾಕ್ಕೊಂಡು ಹೋದರೂ ಏನು ತೊಂದರೆ ಇಲ್ಲ. ಪ್ರಶ್ನೆ: ಯಾವ ಗುಣಸ್ಥಾನದಲ್ಲಿ ಎಷ್ಟು ಜೀವಗಳು ಇರುತ್ತವೆ? ಉತ್ತರ ಕೇಳ್ರಿ. 1. ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಅನಂತಾನಂತ ಜೀವಗಳು ಇವೆ. 2. ಸಾಧನ ಗುಣಸ್ಥಾನದಲ್ಲಿ ಅಸಂಖ್ಯಾತ ಜೀವಗಳು ಇವೆ. ಅಂತಂದರೆ ಪಲ್ಯದ ಅಸಂಖ್ಯಾತದ ಭಾಗ ಪ್ರಮಾಣ ಜೀವಗಳು ಇರುತ್ತವೆ. 3. ಮಿಶ್ರ ಗುಣಸ್ಥಾನದಲ್ಲಿ ಅಸಂಖ್ಯಾತ ಜೀವಗಳು, ಅಂದರೆ ಪಲ್ಯದ ಅಸಂಖ್ಯಾತದ ಭಾಗ ಪ್ರಮಾಣ ಜೀವಗಳು. 4. ಅವಿರತ ಸಮ್ಯಕ್ತ್ವ ಗುಣಸ್ಥಾನದಲ್ಲಿ ಅಸಂಖ್ಯಾತ ಜೀವಗಳು ಇರುತ್ತವೆ. 5. ದೇಶವಿರತ ಗುಣಸ್ಥಾನದಲ್ಲಿ ಅಸಂಖ್ಯಾತ ಜೀವಗಳು, ಅಂದರೆ ಪಲ್ಯದ ಅಸಂಖ್ಯಾತ ಭಾಗ ಪ್ರಮಾಣ ಜೀವಗಳು ಇರುತ್ತವೆ. ಇನ್ನು ಮುಂದೆ ಇವೆಲ್ಲ ಅನಂತ ಅಸಂಖ್ಯಾತ ಎಲ್ಲ ಆಯ್ತಲ್ಲ. ಇರಲಿ. ಈಗ ಇನ್ನು ಮುಂದೆ ಬರುವಂತಹ ಜೀವಗಳು ಸಂಖ್ಯಾತ. ಅಲ್ಲಿ ಅಸಂಖ್ಯಾತ ಎಲ್ಲ ಇಲ್ಲ, ಸಂಖ್ಯಾತ ಅಂದರೆ ಸಂಖ್ಯೆಯಲ್ಲಿ ಅದನ್ನು ಲೆಕ್ಕ ಮಾಡ್ಬೋದು. ಆ ರೀತಿ ಅವು ಯಾವಪ್ಪ? 6ರಿಂದ 14ನೇ ಗುಣಸ್ಥಾನದ ಸಂಯಮಿಗಳು. ಅಲ್ಲಿ ಮಾತ್ರ ಬರ್ತದೆ ಅದು. ಈಗ ಅದು ಬರೆದುಕೊಳ್ಳಿರಿ. ಗುಣಸ್ಥಾನಗಳು: ಉಪಶಮ ಶ್ರೇಣಿ, ಕ್ಷಪಕ ಶ್ರೇಣಿ, ಒಟ್ಟು ಸಂಖ್ಯೆ. ಬರ್ಕೊಂಡ್ರಿ? ನೋಡ್ಕೊಂಡ್ರಿ? ಇವಾಗ ಸ್ವಲ್ಪ ಭಾಳ ಗಮನ ಇಟ್ಟು ನೋಡಬೇಕಾಗ್ತಿಲ್ಲ, ನಿಮಗೆ ಗೊಂದಲ ಆಗ್ಬೋದು. ಇದು ಸ್ವಲ್ಪ ಭಾಳ ಗಮನ ಇಟ್ಟು ನೋಡ್ರಪ್ಪ. ನೋಡಿ, 6ನೇಯ ಪ್ರಮತ್ತವಿರತ ಗುಣಸ್ಥಾನದಲ್ಲಿ 5,93,98,206 ಜೀವಗಳು. 7ನೇಯ ಅಪ್ರಮತ್ತವಿರತ ಗುಣಸ್ಥಾನದಲ್ಲಿ 2,96,99,103 ಜೀವಗಳು. 8. ಅಪೂರ್ವಕರಣ ಗುಣಸ್ಥಾನದಲ್ಲಿ ಉಪಶಮ ಶ್ರೇಣಿಯಲ್ಲಿ 299 ಜೀವಗಳು. ಕ್ಷಪಕ ಶ್ರೇಣಿಯಲ್ಲಿ 598 ಜೀವಗಳು. ಒಟ್ಟು 897 ಜೀವಗಳು. 9. ಅನಿವೃತ್ತೀಕರಣ ಗುಣಸ್ಥಾನದಲ್ಲಿ ಉಪಶಮ ಶ್ರೇಣಿಯಲ್ಲಿ 299 ಜೀವಗಳು. ಕ್ಷಪಕ ಶ್ರೇಣಿಯಲ್ಲಿ 598 ಜೀವಗಳು. ಒಟ್ಟು 897 ಜೀವಗಳು. 10. ಸೂಕ್ಷ್ಮ ಸಾಂಪರಾಯ ಗುಣಸ್ಥಾನದಲ್ಲಿ ಉಪಶಮ ಶ್ರೇಣಿಯಲ್ಲಿ 299 ಜೀವಗಳು. ಕ್ಷಪಕ ಶ್ರೇಣಿಯಲ್ಲಿ 598 ಜೀವಗಳು. ಒಟ್ಟು 897 ಜೀವಗಳು. 11. ಉಪಶಾಂತ ಮೋಹ ಗುಣಸ್ಥಾನದಲ್ಲಿ ಉಪಶಮ ಶ್ರೇಣಿಯಲ್ಲಿ 299 ಜೀವಗಳು. ಅಲ್ಲಿ ಕ್ಷಪಕ ಶ್ರೇಣಿ ಇಲ್ಲ. ಒಟ್ಟು 299 ಜೀವಗಳು. 12ನೇಯ ಗುಣಸ್ಥಾನ 12. ಕ್ಷೀಣಮೋಹ ಗುಣಸ್ಥಾನದಲ್ಲಿ ಅಲ್ಲಿ ಉಪಶಮ ಶ್ರೇಣಿ ಇಲ್ಲ. ಕ್ಷಪಕ ಶ್ರೇಣಿಯಲ್ಲಿ 598 ಜೀವಗಳು.
ಒಟ್ಟು 598 ಜೀವಗಳು. 13 ಸಯೋಗ ಕೇವಲಿ ಗುಣಸ್ಥಾನದಲ್ಲಿ 8,98,502 ಜೀವಗಳು. 14 ಅಯೋಗ ಕೇವಲಿ ಗುಣಸ್ಥಾನದಲ್ಲಿ ಒಟ್ಟು 598 ಜೀವಗಳು. ಒಟ್ಟು ಸಂಖ್ಯೆ 8,99,99,997. ಅಂದರೆ ಇದನ್ನು ಸರಳವಾಗಿ ಹೇಳಬೇಕು ಅಂತಂದರೆ 9 ಕೋಟಿಗೆ 3 ಕಡಿಮೆ ಅಷ್ಟೇ. ಅಂದರೆ 9 ಕೋಟಿಗೆ ಕೇವಲ 3 ಮಾತ್ರ ಕಡಿಮೆ ಅಷ್ಟೇ. ಇಲ್ಲಿ ಸ್ವಲ್ಪ ಸೂಚನೆ ಏನು ಅಂತಂದರೆ ಸ್ವಲ್ಪ ಗಮನ ಇಟ್ಟು ಕೇಳ್ರಿ. ಇಲ್ಲಿ ಉಪಶಮ ಶ್ರೇಣಿ ಬರೆದಿದ್ದಿದೆಯಲ್ಲ ಮತ್ತು ಕ್ಷಪಕ ಶ್ರೇಣಿ ಬರೆದಿದ್ದಿದೆಯಲ್ಲ, ಅದನ್ನು ಬರ್ಕೊಳ್ರಿ. ಆದರೆ ಒಟ್ಟು ಸಂಖ್ಯೆ ಮಾಡಬೇಕಿದ್ರೆ ಅವು ಎರಡನ್ನು ತೆಗೆದುಕೊಳ್ಳಬೇಡಿರಿ. ಅಕಸ್ಮಾತ್ ಒಟ್ಟು ಸಂಖ್ಯೆಗಳನ್ನು ನೀವು ಬರ್ಕೊಂಡ್ರಿ ಮತ್ತು ಅದರ ಕೆಳಗಡೆ ಉಪಶಮ ಶ್ರೇಣಿ ಶಪಶ್ರೇಣಿ ಎರಡೂ ಬರ್ಕೊಂಬಿಟ್ರಿ, ಹಾಗಂತಂದರೆ ಸಂಖ್ಯೆ ಜಾಸ್ತಿ ಆಗ್ತದೆ. ಆ ರೀತಿ ಅಲ್ಲ. ನೀವು ಒಟ್ಟು ಸಂಖ್ಯೆ ಮಾಡಬೇಕು ಅಂತಂದರೆ ಅಲ್ಲಿ ಒಟ್ಟು ಸಂಖ್ಯೆ ಅಂತ ಬರೆದಿದ್ದಿದೆಯಲ್ಲ, ನೋಡಿದ್ರಲ್ಲ ನೀವು, ಅದನ್ನು ಮಾತ್ರ ಮಾಡ್ಕೊಂಡು ಬರಬೇಕು. ಆವಾಗ ಅದು ಎಷ್ಟಾಗ್ತದೆ? ಅದು ಎಷ್ಟಾಗ್ತದಪ್ಪ? 8,99,99,997 ಆಗುತ್ತದೆ. ಅಂದರೆ 9 ಕೋಟಿಗೆ ಕೇವಲ 3 ಕಡಿಮೆ ಆಗ್ತದೆ. ಇದು ಅರ್ಥ ಆಯ್ತಲ್ಲ? ಅದನ್ನು ನೀವು ಬರ್ಕೊಳ್ರಿ, ಹೇಗೆ ಇದೆ ಹಾಗೆಯೇ ಬರ್ಕೊಳ್ರಿ, ನಿಮಗೆ ಸಹಜವಾಗಿ ತಾನಾಗಿ ಅರ್ಥ ಆಗ್ತದೆ. ಇನ್ನು ಮುಂದೆ ಪ್ರಶ್ನೆ 8,99,99,997 ಮುನಿಗಳು ಯಾವಾಗಲೂ ಇರುತ್ತಾರೆಯೇ? ಉತ್ತರ: ಸಂಪೂರ್ಣ ಲೋಕಾಕಾಶದಲ್ಲಿ ದಿಗಂಬರ ಮುನಿಗಳು ಆಗಲಾರರು. ಅಂದರೆ ಎಲ್ಲ ಪ್ರದೇಶದಲ್ಲೂ ಆಗಲು ಸಾಧ್ಯ ಇಲ್ಲ. ಕೇವಲ 2.5 ದ್ವೀಪ ಮಾತ್ರ ಮನುಷ್ಯ ಲೋಕ ಇದೆ. 2.5 ದ್ವೀಪ ಅಂತಂದರೆ ಮೊದಲು ಜಂಬೂ ದ್ವೀಪ, ಅದನ್ನು ಸುತ್ತುವರಿದು ಲವಣ ಸಮುದ್ರ, ಅದನ್ನು ಸುತ್ತುವರಿದು ಧಾತಕಿ ಖಂಡ ದ್ವೀಪ, ಅದನ್ನು ಸುತ್ತುವರಿದು ಕಾಲೋದಧಿ ಸಮುದ್ರ, ಅದನ್ನು ಸುತ್ತುವರಿದು ಪುಷ್ಕರ ಅರ್ಧ ದ್ವೀಪ. ಇದನ್ನು 2.5 ದ್ವೀಪ ಎನ್ನುತ್ತಾರೆ. ಇನ್ನು ಇದನ್ನು ಉತ್ತರವನ್ನು ಇನ್ನೊಂದು ಸಲ ನೋಡ್ಕೊಡ್ರಪ್ಪ. ಉತ್ತರ: ಸಂಪೂರ್ಣ ಲೋಕಾಕಾಶದಲ್ಲಿ ದಿಗಂಬರ ಮುನಿಗಳು ಆಗಲಾರರು. ಕೇವಲ 2.5 ದ್ವೀಪ ಮಾತ್ರ ಮನುಷ್ಯ ಲೋಕ ಇದೆ. ಇಲ್ಲಿ ಮಾತ್ರ ಮುನಿಗಳು ಆಗುತ್ತಾರೆ. ಅತಿ ಹೆಚ್ಚಿಗೆ ಅಂದರೆ ಆದರೆ ಮಾತ್ರ ಮೇಲೆ ಹೇಳಿದ ಸಂಖ್ಯೆಯಷ್ಟು ಆಗಬಹುದು. ಯಾವಾಗಲೂ ಇಷ್ಟು ಮುನಿಗಳು ಇರುವುದಿಲ್ಲ. ಅಂದರೆ ಎಲ್ಲ ಸಮಯಗಳಲ್ಲಿ ಇಷ್ಟು ಮುನಿಗಳು ಇರಲು ಸಾಧ್ಯನೇ ಇಲ್ಲ. ಯಾವಾಗಾದರೂ ಆದ ಪಕ್ಷದಲ್ಲಿ ಆ ಥರ ಇದೆ. ಈ ವಿಷಯ ಅರ್ಥ ಆಯಿತು. ಅದರಲ್ಲೂ ಕೂಡ ಉಪಶಮ ಶ್ರೇಣಿ ಶಪಶ್ರೇಣಿ ಎರಡೂ ಒಂದೇ ಸಾರಿಗೆ ಈ ರೀತಿ ಇಷ್ಟು ಪ್ರಮಾಣದಲ್ಲಿ ಆಗೋದು ಆ ಥರ ಇಲ್ಲ. ಆ ರೀತಿ ಅಲ್ಲ, ಅದು ಆ ರೀತಿ ವ್ಯವಸ್ಥೆ ಇಲ್ಲ. ಹೆಚ್ಚಿಂದ ಹೆಚ್ಚಂದರೆ ಈ ಸಂಖ್ಯೆಯನ್ನು ಹೇಳಿದ್ದಾರೆ ಮಹಾಶಾಸ್ತ್ರಗಳಲ್ಲಿ. ಇರಲಿ, ಇನ್ನು ಮುಂದೆ ಪ್ರಶ್ನೆ ನೋಡಿ. ಇಲ್ಲಿ ಅರಹಂತರನ್ನೂ ಕೂಡ ಮುನಿಗಳಲ್ಲೇ ಸೇರಿಸಿದ್ದಾರೆ ಅಲ್ಲವೇ? ಉತ್ತರ: ಗುಣಸ್ಥಾನ 6ರಿಂದ 14ರವರೆಗೂ ನಿರ್ಘ್ರಂಥ ಮುನಿಗಳಲ್ಲೇ ಸ್ವೀಕರಿಸಿದ್ದಾರೆ. ಅಂದರೆ ಅವರು ಕೂಡ ನಿರ್ಘ್ರಂಥ ಇದ್ದಾರೆ. ಅಂದರೆ ಅವರು ಸಂಪೂರ್ಣ ನಿರ್ಘ್ರಂಥ ರೂಪದಲ್ಲಿದ್ದಾರೆ. ಆ ವಿಷಯ ಬೇರೆ.
ಇಲ್ಲಿ ನೀವು 6ರಿಂದ 14ರವರೆಗೆ ಏನು ಗುಣಸ್ಥಾನ ಇದೆ ಇದು ದಿಗಂಬರ ಮುನಿಗಳದ್ದೇ ಎಂದು ತಿಳಿಯಬೇಕು. ಆಯ್ತಲ್ಲ, ಇದರ ವಿಸ್ತಾರವಾದ ಪ್ರಕರಣವನ್ನು ತತ್ವಾರ್ಥ ಸೂತ್ರದ ಭಾಗಗಳಲ್ಲಿ ಹೇಳಲಾಗಿದೆ. ನೀವು ವಿಸ್ತಾರವಾದ ಪ್ರಕರಣವನ್ನು ಅಲ್ಲಿ ಕೇಳಬಹುದು. ಇಲ್ಲಿಗೆ ಈ ವಿಷಯವನ್ನು ಬಿಡಲಾಗುತ್ತದೆ. ಇನ್ನು ಹಾಗಾದರೆ ಮುಂದಿನ ವಿಷಯ ನೋಡೋಣ ಅಲ್ವೇ. ಇನ್ನು ಮುಂದೆ ನೋಡ್ರಿ, ಇಲ್ಲಿ ಸ್ವಲ್ಪ ಈ ಕೋಷ್ಟಕ ಏನಿದೆ, ಇನ್ನು ಮುಂದೆ ಇಲ್ಲಿ ಈಗ ಬರುವಂಥ ಕೋಷ್ಟಕ ಏನಿದೆ ನೋಡ್ರಿ, ಇದು ಅತಿ ವಿಸ್ತಾರವಾದದ್ದು ಇದೆ. ಆದರೆ ಇದನ್ನು ಸಂಕ್ಷಿಪ್ತ ಮಾಡೋದಕ್ಕೆ ನನಗೆ ಆಗಿಲ್ಲ, ಕ್ಷಮೆ ಇರಲಿ. ನೀವೊಂದು ಕೆಲಸ ಮಾಡಿರಿ, ನಿಮ್ಮ ಮೊಬೈಲ್ನಲ್ಲಿ ಅದನ್ನು ಜೂಮ್ ಮಾಡಿ ಸಣ್ಣ ಸಣ್ಣ ಅಕ್ಷರಗಳನ್ನು ದೊಡ್ಡ ಮಾಡಿ ನೋಡಬಹುದು. ಆ ರೀತಿ ನೀವು ಓದಿಕೊಳ್ಳಬಹುದು. ಈಗ ನಿಮಗೆ ಗೊತ್ತಾಗ್ತಿದೆ ನನಗೆ, ಯಾಕೆಂದರೆ ಅಕ್ಷರ ಇಲ್ಲಿ ಬಹಳ ಸಣ್ಣ ಬರ್ತಾಯಿದೆ, ನಿಮಗೆ ತೊಂದರೆ ಆಗ್ಬೋದು. ತಕ್ಷಣ ನೀವು ಅಲ್ಲಿ ಕೈಯಲ್ಲಿ ಜೂಮ್ ಮಾಡಿಕೊಡ್ರಿ, ಜೂಮ್ ಮಾಡಿ ದೊಡ್ಡ ಮಾಡಿಕೊಂಡು ನೋಡಿಕೊಳ್ಳಿರಿ ಯಾವ ಪ್ರದೇಶ ಬೇಕು ಅಲ್ಲಿ. ಆಯಿತು, ಇದು ನೋಡಿ, ಇಲ್ಲಿ ಯಾವ ಪ್ರಶ್ನೆಯ ಸಂಖ್ಯೆ ಹಾಕಿಲ್ಲ, ನೇರವಾಗಿ ನಿಮಗೆ ಅರ್ಥ ಆದರೂ ಸಾಕಷ್ಟೇ. ನೋಡಿ, ಪ್ರಥಮೋಪಶಮ ಸಮ್ಯಕ್ತ್ವ ಮತ್ತು ದ್ವಿತೀಯೋಪಶಮ ಸಮ್ಯಕ್ತ್ವಗಳಲ್ಲಿ ವ್ಯತ್ಯಾಸ. ಇದು ಅರ್ಥ ಆಗ್ತಾ ಇದೆಯಲ್ಲ ನಿಮಗೆ? ಯಾಕೆಂದರೆ ಹಿಂದೆ ನಿಮಗೆ ಅದನ್ನು ವಿಸ್ತಾರವಾಗಿ ಹೇಳಿದ್ದಾಗಿದೆ. ಪ್ರಥಮೋಪಶಮ ಯಾವ್ದಕ್ಕಂತಾರೆ, ದ್ವಿತೀಯೋಪಶಮ ಯಾವ್ದಕ್ಕಂತಾರೆ. ಈಗ ಅದನ್ನು ನೀವು ಮರ್ತಿರ್ತೀರಿ, ಆದ್ದರಿಂದ ಒಂದು ಸಲ ಹೇಳ್ತೀನಿ ಕೇಳ್ರಿ. ಈಗ ಅನಾದಿ ಮಿಥ್ಯಾದೃಷ್ಟಿ ಜೀವಗಳು ಇರ್ತಾವಲ್ಲ, ಅವುಗಳಿಗೆ ಸಮ್ಯಕ್ ದರ್ಶನ ಆಗಬೇಕು ಅಂದರೆ ಅದು ಉಪಶಮನೇ ಆಗ್ತದೆ. ಪ್ರಥಮವಾಗಿ ಅದನ್ನು ಪ್ರಥಮೋಪಶಮ ಸಮ್ಯಕ್ತ್ವ ಎಂದಿದ್ದಾರೆ. ಮತ್ತು ದ್ವಿತೀಯೋಪಶಮ ಸಮ್ಯಕ್ತ್ವ ಯಾರಿಗಾಗ್ತದೆಪ್ಪ ಅಂದರೆ 7ನೆಯ ಗುಣಸ್ಥಾನದ ಯಾವುದಾದರೂ ದಿಗಂಬರ ಮುನಿ ಇರ್ತಾರೆ, ಅವರಿಗೆ ಈಗ ಶ್ರೇಣಿ ಆರೋಹಣ ಮಾಡಬೇಕು. ಆದರೆ ಕ್ಷಾಯೋಪಶಮಿಕ ಸಮ್ಯಕ್ ದರ್ಶನದಲ್ಲಿ ಅವರಿಗೆ ಅದು ಅವಕಾಶ ಇಲ್ಲ, ಅದರಲ್ಲಿ ಅಷ್ಟು ಶುದ್ಧತೆ ಆಗುವುದಿಲ್ಲ. ಆವಾಗ ಅವರ ಸಮ್ಯಕ್ತ್ವ ದ್ವಿತೀಯೋಪಶಮ ಆಗ್ತದೆ, ಅಂದರೆ 2ನೇ ಪ್ರಕಾರದಲ್ಲಿ ಉಪಶಮ ಆಗ್ತದೆ. ಆವಾಗ ಅವರು ಉಪಶಮ ಶ್ರೇಣಿಯನ್ನು ಆರೋಹಣ ಮಾಡಲು ಯೋಗ್ಯ ಆಗ್ತಾರೆ. ಅದನ್ನು ದ್ವಿತೀಯೋಪಶಮ ಸಮ್ಯಕ್ ದರ್ಶನ ಎನ್ನುತ್ತಾರೆ. ಆದರೆ ಈ ಪ್ರಥಮೋಪಶಮ ಸಮ್ಯಕ್ತ್ವ ಮತ್ತು ದ್ವಿತೀಯೋಪಶಮ ಸಮ್ಯಕ್ತ್ವ ಇದೆಯಲ್ಲ, ಇದರಲ್ಲಿ ಎರಡರಲ್ಲಿ ಬಹಳ 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 ವ್ಯತ್ಯಾಸಗಳು ಇದ್ದಾವೆ. ಅದಕ್ಕೋಸ್ಕರ ಈ ಇದನ್ನು ಮಾಡಲಾಗಿದೆ, ಅಂದರೆ ಈ ಚಾರ್ಟ್ ಮಾಡಲಾಗಿದೆ. ನೀವು ಇದೆಲ್ಲ ಸ್ವಲ್ಪ ಸಮಾಧಾನವಾಗಿ ನೋಡಿಕೊಂಡ್ರೆ ನಿಮಗೆ ಆ 2 ಸಮ್ಯಕ್ ದರ್ಶನಗಳಲ್ಲಿ ಏನೇನು ವ್ಯತ್ಯಾಸಗಳಿದ್ದಾವೆ ಅದು ಸರಿಯಾಗಿ ತಿಳುವಳಿಕೆಗೆ ಬರುತ್ತದೆ. ಪ್ರಾರಂಭ. ಈಗ ಇದನ್ನು ಸ್ವಲ್ಪ ನೋಡಿಕೊಳ್ರಿ. ಇಲ್ಲಿ ಕ್ರಮ ಸಂಖ್ಯೆ ನೋಡಿಕೊಳ್ರಿ ಪ್ರಥಮವಾಗಿ. ಅದಾದ ನಂತರ ಯಾವ ಅಪೇಕ್ಷೆಯಿಂದ ಹೇಳಲಾಗಿದೆ, ಇದನ್ನು ಭಾಳ ಮಹತ್ವಪೂರ್ಣ ಗಮನ ಇಟ್ಟು ಕೇಳಬೇಕಾಗ್ತದೆ. ನೀವು ಭಾಳ ಗಮನ ಬೇಕಾಗ್ತದೆ ನಿಮಗೆ. ಯಾವ ಅಪೇಕ್ಷೆ, ಇನ್ನು ಮುಂದೆ ಪ್ರಥಮೋಪಶಮ ಸಮ್ಯಕ್ತ್ವ, ಅದರ ಮುಂದೆ ದ್ವಿತೀಯೋಪಶಮ ಸಮ್ಯಕ್ತ್ವ, ಅದರ ಮುಂದೆ ಅದರ ವಿಶೇಷಗಳು. ಅರ್ಥ ಆಯಿತು? ಈಗ ವಿಷಯ ಪ್ರಾರಂಭ ನೋಡಿ. 1. ಗತಿಯ ಅಪೇಕ್ಷೆಯಿಂದ ಪ್ರಥಮೋಪಸಮ್ಯಕ್ತ್ವವು 4 ಗತಿಗಳಲ್ಲಿ ಆಗುತ್ತದೆ. ಅಂದರೆ ನರಕ, ತಿರ್ಯಂಚ, ಮನುಷ್ಯ, ದೇವ 4ರಲ್ಲೂ ಆಗ್ತದೆ. ಅದೇನು ಸಮಸ್ಯೆ ಇಲ್ಲ ಅದರದ್ದು. ದ್ವಿತೀಯೋಪಶಮ ಸಮ್ಯಕ್ತ್ವ 2 ಗತಿಗಳಲ್ಲಿ ಮಾತ್ರ ಆಗ್ತದೆ. ಮುಂದೆ ಅಲ್ಲಿ ವಿಶೇಷ ನೋಡಿ, ಮನುಷ್ಯ ಗತಿ ಮತ್ತು ದೇವಗತಿಯಲ್ಲಿ ಮಾತ್ರ ಇದು ಆಗುತ್ತದೆ. ಆದರೆ ಇಲ್ಲಿ ನೆನ್ಪಿಟ್ಕೊಳ್ರಿ, ಮನುಷ್ಯಗತಿಯಲ್ಲಂತೂ ಆಗ್ತದೆ, ಇದು ದಿಗಂಬರ ಮುನಿಗೆ ಇರಲಿ. ಆದರೆ ದೇವಗತಿಯಲ್ಲಿ ಹೇಗಪ್ಪ ಆಯಿತು? ಏನು ಕಾರಣ? ಆ ರೀತಿ ಅಲ್ಲ ನೋಡಿ. ಈಗ ಇಲ್ಲಿ 7ನೆಯ ಗುಣಸ್ಥಾನದ ಯಾವುದಾದರೂ ದಿಗಂಬರ ಮುನಿ ದ್ವಿತೀಯೋಪಶಮ ಸಮ್ಯಕ್ ದರ್ಶನವನ್ನು ಮಾಡಿಕೊಂಡು ಶ್ರೇಣಿ ಆರೋಹಣ ಮಾಡಿದರು. ಅಂದರೆ 8, 9, 10, 11ನೇ ಗುಣಸ್ಥಾನವನ್ನು ಆರೋಹಣ ಮಾಡಿದರು. ಅವರು 11ನೇ ಗುಣಸ್ಥಾನಕ್ಕೆ ಹೋದಾಗ ಅಥವಾ ಮರಳಿ ಬರಬೇಕಿದ್ರೆ ಎಲ್ಲಿಯಾದರೂ ಮರಣ ಆದ ಪಕ್ಷದಲ್ಲಿ ಆ ಜೀವ ನೇರವಾಗಿ 4ನೆಯ ಗುಣಸ್ಥಾನಕ್ಕೆ ಬಂದು ಅಲ್ಲಿಂದ ಅದರ ವಿಗ್ರಹಗತಿ ಅಂದರೆ ಜೀವ ಹೋಗುವಾಗ 4ನೇ ಗುಣಸ್ಥಾನದಲ್ಲಿ ಹೋಯಿತು. ಹೋಗಿ ಅಲ್ಲಿ ಅಂದರೆ ಅಂತರ್ಮೂರ್ತದವರೆಗೆ ಎಲ್ಲಿ ದೇವ ಶರೀರದಲ್ಲಿ ಉತ್ಪತ್ತಿ ಆಗಬೇಕಲ್ವಾ, ಆ ಸಮಯದಲ್ಲೂ ಕೂಡ ಸ್ವಲ್ಪ ಸಮಯ ಅಂದರೆ ಒಂದು ಅಂತರ್ಮೂರ್ತ ಇದೇ ಈ ದ್ವಿತೀಯೋಪಶಮ ಸಮ್ಯಕ್ ದರ್ಶನ ಇತ್ತು ಅವರಲ್ಲಿ.
ಆದ ಕಾರಣದಿಂದ ಮನುಷ್ಯಗತಿ ಮತ್ತು ದೇವಗತಿ ಎರಡನ್ನು ಇಲ್ಲಿ ಸ್ವೀಕರಿಸಲಾಗಿದೆ. ದೇವಗತಿಯಲ್ಲಿ ಅಲ್ಲಿ ಉತ್ಪತ್ತಿ ಆದ ನಂತರ ಅವ್ರದ್ದು ಕ್ಷಾಯಪಶಮಿಕ ಆಗ್ತದೆ, ಆಮೇಲೆ ಆ ವಿಷಯ ಬೇರೆ. ಅರ್ಥ ಆಯಿತು? ಹಾಂ. ಯಾಕೆಂದರೆ ಉಪಶಮ ಅಥವಾ ದ್ವಿತೀಯೋಪಶಮದ ಕಾಲ ಕೇವಲ ಅಂತರ್ಮುಹೂರ್ತ ಇರ್ತದೆ. ಅರ್ಥ ಆಯಿತು? ಹಾಂ. ಇದು ಹಿಂದೆ ವಿಸ್ತಾರವಾಗಿ ನಿಮಗೆ ಓದಿಸಿದ್ದಿದೆ. ಹಾಂ, ಇರಲಿ. ಈಗ ನೀವು ಮರ್ತಿರ್ತೀರಿ ಅಂತ ನನಗೆ ಗೊತ್ತಿದೆ, ಅದಕ್ಕೋಸ್ಕರ ನೀವು ಮರ್ತಿರೋ ಕಾರಣದಿಂದ ಇದನ್ನು ಮತ್ತೆ ಹೇಳಬೇಕಾಯ್ತು. ನಿಜವಾಗಿಯೂ ಅದು ಇಲ್ಲಿಯ ವಿಷಯ ಅಲ್ಲ. ಅದಾದ ನಂತರ ಇನ್ನು ಇಲ್ಲಿ ನೋಡ್ಕೊಳ್ರಿ, ಕ್ರಮ ಸಂಖ್ಯೆಯಲ್ಲಿ ನೋಡ್ಕೊಡ್ರಪ್ಪ. 2 ವಿಷಯ 2. ಹಾಂ, ಅಪೇಕ್ಷೆಯನ್ನು ನೋಡ್ಕೊಳ್ರಿ. ಗುಣಸ್ಥಾನದ ಅಪೇಕ್ಷೆಯಿಂದ ಪ್ರಥಮೋಪಶಮ ಸಮ್ಯಕ್ತ್ವವು 4ನೆಯ ಗುಣಸ್ಥಾನದಿಂದ 7ನೆಯ ಗುಣಸ್ಥಾನದವರೆಗೆ ಆಗುತ್ತದೆ, ಇರಬಹುದು, ಆಗುತ್ತದೆ. ಈಗ ದ್ವಿತೀಯೋಪಶಮ ನೋಡ್ಕೊಳ್ರಿ. ಈ ಕಡೆ ದ್ವಿತೀಯೋಪಶಮ ಸಮ್ಯಕ್ತ್ವ 4ನೇ ಗುಣಸ್ಥಾನದಿಂದ 11ರವರೆಗೆ ಇರುತ್ತದೆ. ಗೊತ್ತಾಯಿತು? ಇನ್ನು ಮುಂದೆ ವಿಶೇಷ ನೋಡ್ಕೊಳ್ರಿ. 4ರಿಂದ 6 ಗುಣಸ್ಥಾನ ಪತನದ ಅಪೇಕ್ಷೆಯಿಂದ ಇರುತ್ತದೆ. ಪತನದ ಅಪೇಕ್ಷೆ ಅಂತಂದರೆ ಅವರು ಈಗ ಗುಣಸ್ಥಾನದಿಂದ ಕೆಳಗಡೆ ಬಂದರು, ಅಂದರೆ 4ರವರೆಗೆ ಬಂದರು. ಎಲ್ಲಿ ಅಂದರೆ ಉಪಶಮ ಶ್ರೇಣಿಯನ್ನು ಆರೋಹಣ ಮಾಡಿದರು, 11ವರೆಗೆ ಹೋಗಿದ್ದರು ಅಲ್ವಾ? ಅಲ್ಲಿಂದ ಅವರು ಕೆಳಗೆ ಬರಬೇಕಿದ್ರೆ ನೇರವಾಗಿ ಕೆಳಗಡೆವರೆಗೂ ಬಂದುಬಿಟ್ರು ಅಂತ ಇಟ್ಕೊಳ್ರಿ. ಅಂದರೆ ಎಲ್ಲಿವರೆಗೆ ಬಂದರು? 4ನೇ ಗುಣಸ್ಥಾನದವರೆಗೂ ಬಂದರು. ಅಂತಂದರೆ 4ನೇ ಗುಣಸ್ಥಾನದವರೆಗೂ ಆವಾಗ ಅವರಿಗೆ ದ್ವಿತೀಯೋಪಶಮ ಸಮ್ಯಕ್ ದರ್ಶನ ಇರುತ್ತದೆ. ಅರ್ಥ ಆಯ್ತಲ್ಲ? ಹಾಂ. ಇನ್ನು ಮುಂದೆ ವಿಷಯ 3. ಕ್ರಮಾಂಕ ನೋಡ್ಕೊಳ್ರಪ್ಪ. ಅಂದರೆ ವಿಷಯ 3 ಕ್ರಮ ಸಂಖ್ಯೆ ಒಳಗಡೆ ಮರಣದ ಅಪೇಕ್ಷೆಯಿಂದ ಪ್ರಥಮೋಪಶಮ ಸಮ್ಯಕ್ತದಲ್ಲಿ ಮರಣವಾಗುವುದಿಲ್ಲ. ದ್ವಿತೀಯೋಪಶಮ ಸಮ್ಯಕ್ ದರ್ಶನದಲ್ಲಿ ಮರಣ ಆಗುವ ಸಾಧ್ಯತೆ ಇದೆ. ಏಕಾಂತ ಇಲ್ಲ, ಮರಣ ಆಗಲೇಬೇಕು ಆ ರೀತಿ ಇಲ್ಲ, ಮರಣ ಆಗುವ ಸಾಧ್ಯತೆ ಇದೆ. ಅರ್ಥ ಆಯಿತು? ಇನ್ನು ಮುಂದೆ ಇಲ್ಲಿ ಯಾವ ವಿಶೇಷತೆಯನ್ನು ಇಲ್ಲಿ ಕೊಟ್ಟಿಲ್ಲ. ಇರಲಿ. ಇನ್ನು ಹಾಗಿದ್ರೆ ವಿಚಾರ ಅಂದರೆ ವಿಷಯ 4 ನೋಡ್ತೀರಿ. ಕ್ರಮ ಸಂಖ್ಯೆ 4 ನೋಡ್ರಿ. ಉತ್ಪತ್ತಿಯ ಅಪೇಕ್ಷೆಯಿಂದ ಪ್ರಥಮೋಪಶಮ ಸಮ್ಯಕ್ತ್ವವು ಅಸಂಖ್ಯಾತ ಬಾರಿ ಆಗಲು ಸಾಧ್ಯ ಇದೆ. ಅಂದರೆ ಭಾಳ ದೊಡ್ಡ ವಿಷಯ ಇದೆ ಇದು. ಅರ್ಧ ಪುದ್ಗಲ ಪರಿವರ್ತನ ಕಾಲ ಅಂದರೆ ಭಾಳ ದೊಡ್ಡದಿದೆ ಇದು. ಇದೊಂದು ರೀತಿ ಅನಂತ ಕಾಲ ಇದ್ದ ಹಾಗೆ ಇದೆ. ಕೇವಲ ಜ್ಞಾನದ ವಿಷಯ ಇದೆ ಇದು. ಅವಧಿ ಜ್ಞಾನ ಮತ್ತು ಮನಪರ್ಯ ಜ್ಞಾನದ ವಿಷಯ ಕೂಡ ಅಲ್ಲ. ಅಂತಂದರೆ ಕೇವಲ ಜ್ಞಾನದ ಎಷ್ಟು ದೊಡ್ಡ ಕಾಲ ಇರ್ಬೋದು. ಹಾಗಾದರೆ ಅಸಂಖ್ಯಾತ ಕಾಲ ಅಲ್ಲ, ಅದು ಅನಂತ ಕಾಲ ಇದ್ದ ಹಾಗೆ ಇದೆ. ಒಂದು ರೀತಿ ಅದನ್ನು ಅನಂತ ಅಂತಲೇ ಸ್ವೀಕಾರ ಮಾಡಿದ್ದಾರೆ. ಆ ಅರ್ಧ ಪುದ್ಗಲ ಪರಿವರ್ತನ ಕಾಲ ಅಥವಾ ಪರಾವರ್ತನ ಕಾಲ, 2 ಶಬ್ದಗಳು ನೆನ್ಪಿಟ್ಕೊಳ್ರಿ. ಇದರಲ್ಲಿ ಅದು ಅಸಂಖ್ಯಾತ ಬಾರಿ ಆಗಲು ಸಾಧ್ಯ. ಯಾವುದಪ್ಪ? ಪ್ರಥಮೋಪಶಮ. ಆದರೆ ದ್ವಿತೀಯೋಪಶಮ ನೋಡ್ರಿ, ಈ ಕಡೆ ಕೇವಲ 4 ಬಾರಿ ಮಾತ್ರ ಆಗಲು ಸಾಧ್ಯ ಇದೆ. ಈ ಕಡೆ ವಿಶೇಷ ನೋಡ್ಕೊಳ್ರಿ. ಒಂದು ಜೀವನದಲ್ಲಿ 2 ಬಾರಿ ಮಾತ್ರ ಆಗಲು ಸಾಧ್ಯ. ಅಂದರೆ ಒಂದು ಭವದಲ್ಲಿ 2 ಸರ್ತಿ ಮಾತ್ರ ಆಗೋದಕ್ಕೆ ಸಾಧ್ಯ, ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಅನೇಕ ಭಾವಗಳನ್ನು ಸೇರಿಸಿದ್ರೆ 4 ಸರ್ತಿ ಆಗ್ಬೋದು. ಅದರ ವಿಸ್ತಾರವಾದ ವಿಷಯನ ಹಿಂದೆ ಹೇಳಲಾಗಿದೆ. ಈಗ ಇಲ್ಲಿ ಇನ್ನು ಮುಂದೆನೇ ಬಂದು ಕೇಳಬೇಕಾಗುತ್ತೆ ನೀವು ನಾಳೆ ಭಾಗದಲ್ಲಿ. ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ. ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.